ಸಾಯಂಕಾಲ ನಾನು ಬರ್ತೀನಿ ಅಂತ ಹೇಳಿದ ಮೇಲೂ ಕೂಡ ಒಬ್ಳೆ ಬಂದ್ಬಿಟ್ಟಿದ್ಯಲ್ಲ. ಅವಾಗ್ಲೇ ತುಂಬಾ ತಡಾಗಿತ್ತು ಅಂತ ಅನ್ಸಿ ಹೊರಟು ಬಂದಿರಿ. ಕಡೆ ಪಕ್ಷ ಒಂದು ಫೋನ್ ಆದ್ರೂ ಮಾಡೋದಲ್ವಾ? ಗಡಿಬಿಡಿಲಿ ಮರ್ತ್ಬಿಟ್ಟೆ. ಸರಿ ಬಿಡು, ಓಕೆ. ಅಮ್ಮ, ರಾಧಿಕಾ ನಿಂಗೆ ಆಲ್ರೆಡಿ ಹೇಳಿರ್ತಾಳೆ ಪ್ರಿಯಾಗೆ ಸಂಬಂಧ ಬಂದಿದೆ. ರಾಧಿಕಾ ಈ ವಿಷಯ ಹೇಳಿಲ್ವಂತಪ್ಪ. ಅಮ್ಮಂಗೆ ಈ ವಿಷಯ ಗೊತ್ತಿಲ್ಲ. ಯಾಕೆ ರಾಧಿಕಾ? ಪ್ರಿಯಾಗೆ ಸಂಬಂಧ ಕುದುರಿರೋ ವಿಷಯ ಅಮ್ಮಂಗೆ ಹೇಳಿಲ್ವಾ? ಅಂದ್ರೆ ನಾನ್ ಬಂದಾಗ ಅತ್ತೆ ಇರ್ಲಿಲ್ಲ ರೀ. ಅದಲ್ದೆ ಸಂಬಂಧ ಮಾತಾಡೋಕ್ ತಾನೇ ಬಂದಿದ್ದು. ಸಂಬಂಧ ಫಿಕ್ಸ್ ಆಗಿಲ್ವಲ್ಲ ಅಂತ ನಾನು ಅತ್ತೆಯವ್ರಿಗೆ ಫೋನ್ ಮಾಡಿ ಹೇಳಲಿಲ್ಲ. ಅಮ್ಮ, ಪ್ರಿಯಾನ ಕೇಳೋಕ್ ಬಂದಿದ್ದು ಬೇರೆ ಯಾರು ಅಲ್ಲಮ್ಮ, ಅಮರ್. ಅಮ್ಮ, ಮಾವನವರು ನನ್ನ ಅಭಿಪ್ರಾಯ ಕೇಳಿದ್ರು, ನಿನ್ನ ಅಭಿಪ್ರಾಯನೂ ಕೇಳು ಅಂದ್ರು. ನಾನಂತೂ ಅಮರ್ ಒಳ್ಳೆ ಹುಡುಗ, ಅವನು ಕೊಟ್ರೆ ಚೆನ್ನಾಗಿರುತ್ತೆ ಅನ್ನಮ್ಮ. ನೀನೇನಂತೀಯಮ್ಮ? ಹೌದು, ಅಮರ್ ತುಂಬಾ ಒಳ್ಳೆ ಹುಡುಗ. ಆ ವಿಷಯನ ನೀನ್ ಹೇಳೋ ಬದಲು ನಿಮ್ ಮಾವನವರೇ ಫೋನ್ ಮಾಡಿ ಅಭಿಪ್ರಾಯ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಎಷ್ಟಾದ್ರೂ ಬೀಗ್ರಲ್ವಾ, ಸ್ವಲ್ಪನಾದ್ರೂ ಗೌರವ ಕೊಡ್ಬೇಕಲ್ವಾ? ನೀವು ಸುಮ್ನೆ ತಪ್ಪು ಹುಡ್ಕಕ್ ಹೋಗ್ಬೇಡಿ ಅತ್ತೆ. ಅಮ್ಮ, ಸಡನ್ ಆಗಿ ಬಂದು ಪ್ರಿಯಾನ ನಮ್ಮ ಮನೆ ಸೊಸೆ ಮಾಡ್ಕೋತೀವಿ ಅಂತ ಕೇಳಿದ್ರಂತೆ. ಅದಕ್ಕೆ ಮಾವನವರು ನಮಗೆ ಹೇಳಕ್ಕಾಗಿಲ್ಲ. ಅಳಿಯಂದ್ರು ಅವ್ರ ಅತ್ತೆ ಮನೆಯವ್ರನ್ನ ಬಿಟ್ಕೊಡೋದಿಕ್ ರೆಡಿ ಇಲ್ಲ ನೋಡಿ. ಸರಿ ಕಂದ, ನೀನೀಗ ತಾನೇ ಆಫೀಸಿಂದ ಬಂದಿದ್ಯಾ, ಹೋಗಿ ಫ್ರೆಶ್ ಅಪ್ ಆಗು. ಆಯ್ತು ಅಮ್ಮ. ರಾಧಿಕಾ ಬಾ. ಪ್ರಿಯಾಗೆ ಸಂಬಂಧ ಬಂದಿದ್ದ ವಿಷಯನ ನಾನ್ ಹೇಳಲಿಲ್ಲ ಅಂತ ಅತ್ತೆ ಮನ್ಸಿಗೆ ನೋವಾಗಿದೆ ಅನ್ಸುತ್ತೆ. ರಾಧಿಕಾ ಯಾಕೆ ಹೀಗೆ ನಡ್ಕೋತಿದ್ದಾಳೆ? ಅವಳು ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತಿದ್ದಾಳೆ? ಸ್ಟಡೀಸ್ ವಿಷಯ ಮುಚ್ಚಿಟ್ಟಿದ್ಲು. ಪ್ರಿಯಗೆ ಸಂಬಂಧ ಬಂದಿದ್ದ ವಿಷಯನೂ ನನ್ನ ಹತ್ರ ಹೇಳಿಲ್ಲ. ನಾನು ತೋರಿಸ್ತಿರೋ ಪ್ರೀತಿನ ಅವಳು ಸದ್ರಾ ತಗೋತಿದ್ದಾಳ? ನನ್ನ ಕಡೆಗಣಿಸ್ತಿದ್ದಾಳ? ಪ್ರಿಯಾ ಮದ್ವೆ ವಿಷಯ ಹೇಳಿಲ್ಲ ಅಂತ ರಾಧಿಕಾ ಮೇಲೆ ನನ್ನ ತಂಗಿಗೆ ವಿಪರೀತ ಕೋಪ ಬಂದಿದೆ. ರಾಧಿಕಾನ ನಾವು ಸಿಕ್ಕಾಕ್ಸೋಣ ಅಂತ ನೋಡ್ತಿದ್ರೆ ನಾವು ಪ್ರಯತ್ನ ಮಾಡೋಕ್ ಮುಂಚೆನೆ ತನಗ್ ತಾನೇ ಗುಂಡಿ ತೋಡ್ಕೋತಿದ್ದಾಳೆ. ಇಂಥ ಘಟನೆಗಳು ಪದೇ ಪದೇ ನಡೀತಿದ್ರೆ ಅವಳ ಜಾಗ ಖಾಲಿ ಮಾಡೋದಂತೂ ಖಾಯಂ. ಸಾಯಿ, ನಿನ್ ಫೋನ್ಗೋಸ್ಕರನೇ ಇಷ್ಟೊತ್ತು ಕಾಯ್ತಿದ್ದೆ. ಅಮರ್ ಜೊತೆ ಮಾತಾಡಿದ್ಯಾ? ಅವನ ಜೊತೆ ಮಾತಾಡಿ ನಿನಗೆ ಫೋನ್ ಮಾಡ್ತಾ ಇದ್ದೀನಿ ರಾಧಿಕಾ. ಏನಂದ ಅವನು? ಅಮರ್ ಮಾತು ಯಾಕೋ ವಿಚಿತ್ರವಾಗಿತ್ತು ರಾಧಿಕಾ. ಅವನ ನಡವಳಿಕೆ ನೋಡಿದ್ರೆ ಅನುಮಾನ ಬರ್ತಿದೆ ರಾಧಿಕಾ. ಯಾಕೆ ಹಾಗಂತಿದ್ಯಾ ಸಾಯಿ? ಪ್ರಿಯಾನ ಮದ್ವೆ ಆಗ್ತಿರೋದಕ್ಕೆ ಮನ್ಸಲ್ಲಿ ಬೇರೆ ಯಾವ್ದೋ ಕಾರಣ ಇದೆ ಅಂತ ಅವನೇನಾದ್ರೂ ಹೇಳಿದ್ನಾ? ಅವನ ಮನ್ಸಲ್ಲಿ ಏನಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ರಾಧಿಕಾ. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಪ್ರಿಯಾ ನನ್ನ ಅರ್ಥ ಮಾಡ್ಕೋತಾಳೆ ಅಂತ ಅವಳನ್ನ ಮದುವೆ ಆಗ್ತಿದ್ದೀನಿ ಅಂದ ರಾಧಿಕಾ. ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಎದುರು ಪ್ರಶ್ನೆ ಹಾಕ್ತಿದ್ದಾನೆ.
ಅಮರ್ ಮದ್ವೆಗೆ ಒಪ್ಕೊಂಡಿದ್ರು ಹಿಂದೆ ಏನೋ ಮರ್ಮ ಇದೆ ರಾಧಿಕಾ. ನೀನ್ ಮಾತಾಡಿದ್ರೇನೆ ಅದ್ ನಮಗೆ ಗೊತ್ತಾಗೋದು ರಾಧಿಕಾ. ಅಯ್ಯೋ ಸಾಯಿ, ನಾನು ಅಮರ್ಗೆ ಫೋನ್ ಮಾಡ್ತಾನೆ ಇದ್ದೀನಿ, ಅವ್ನ್ ಫೋನ್ ತೆಗಿತಾ ಇಲ್ಲ. ಹೇಗಾದ್ರೂ ಸರಿ ಅಮರ್ನ ಮೀಟ್ ಆಗಿ ಮಾತಾಡೋ ರಾಧಿಕಾ, ತಡ ಮಾಡಬೇಡ. ಪ್ರಿಯಾ ಏನಾದ್ರೂ ಅಮರ್ನ ಮದ್ವೆ ಮಾಡ್ಕೊಂಡ್ರೆ ನಿನ್ ಜೊತೆಲಿ ನಿನ್ ತಂಗಿ ಜೀವನ ಕೂಡ ನರ್ಕ ಆಗೋಗುತ್ತೆ ರಾಧಿಕಾ. ಹೇಗಾದ್ರೂ ಮಾಡಿ ಅವನ್ನ ಕನ್ವಿನ್ಸ್ ಮಾಡಿಸೋ ರಾಧಿಕಾ. ಸರಿ ಸಾಯಿ, ಹಾಗೆ ಮಾಡ್ತೀನಿ. ಅಮರ್ಗೆ ಫೋನ್ ಮಾಡಬೇಕು. ಲಾ 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 ಪ್ಲೀಸ್ ಅಮರ್, ಫೋನ್ ಲಿಫ್ಟ್ ಮಾಡು. ಓ ರಾಧಿಕಾ, ಮುಂಚೆ ಎಲ್ಲ ನೀನ್ ಯಾವಾಗ ಫೋನ್ ಮಾಡ್ತೀಯೋ ಅಂತ ನಾನು ಕಾಯ್ತಾ ಇದ್ದೆ. ಆದ್ರೆ ಇವಾಗ ನಾನು ಬದಲಾಗಿದ್ದೀನಲ್ಲ, ನಿನ್ ಫೋನ್ನ ನಾನು ತೆಗಿಯಲ್ವಲ್ಲ. ಯಾಕಂದ್ರೆ ನಿನಗೆ ಹೇಗೆ ಉತ್ತರ ಹೇಳಬೇಕೋ ನನಗೆ ಗೊತ್ತಿಲ್ಲ. ಟಾಡಾ ಟಾಡಾ. ರಾಧಿಕಾ, ನನ್ನ ಮನ್ಸಲ್ಲಿ ಯಾವ ದುರುದ್ದೇಶನೂ ಇಲ್ಲ ಅಂತ ನಿಂಗೆ ಅರ್ಥ ಆಗೋ ಥರ ಹೇಗೆ ಹೇಳಬೇಕು? ನಿನ್ ತಂಗಿನ ಮದುವೆ ಮಾಡ್ಕೊಂಡ್ರೆ ನನಗೂ ಮನಃಶಾಂತಿ ಇರುತ್ತೆ, ಅವಳು ನೆಮ್ಮದಿಯಾಗಿರ್ತಾಳೆ. ಇದೇ ನಿಜ. ಸಾರಿ ರಾಧಿಕಾ, ನಿನ್ ಕಾಲ್ನ ಮತ್ತೆ ಕಟ್ ಮಾಡ್ತೀನಿ. ಟಚಾಕ್. ಹೇಗಾದ್ರೂ ಸರಿ ಅಮರ್ನ ಮಾತಾಡ್ಸಿ ನಿಜ ಏನು, ಪ್ರಿಯಾನ ಯಾಕೆ ಮದ್ವೆ ಮಾಡ್ಕೊಳಕ್ ಹೊರಟಿದ್ದಾನೆ ಅಂತ ತಿಳ್ಕೊಳ್ಳೇಬೇಕು. ಪ್ರಿಯಾನ ಮದ್ವೆ ಮಾಡ್ಕೊಳ್ಳೋದ್ರ ಹಿಂದೆ ಅಮರ್ ಯಾವುದೋ ದೊಡ್ಡ ಪ್ಲಾನೇ ಮಾಡಿರ್ತಾನೆ. ಮಾತಾಡೋಣ ಅಂತ ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿಲ್ಲ. ಹೇಗಾದ್ರೂ ಸರಿ ಅಮರ್ನ ಮೀಟ್ ಆಗಿ ನಿಜ ಏನು ಅಂತ ತಿಳ್ಕೋಬೇಕು. ರಾಧಿಕಾ, ರಾಧಿಕಾ, ಕೈಲಾಶ್ ಅವರೇ, ನೋಡ್ಲಿಲ್ಲ, ಐ ಆಮ್ ಸಾರಿ. ಏನು ಯೋಚನೆ ಮಾಡ್ತಿದ್ಯಾ? ನಾನಾ? ಏನೂ ಇಲ್ವೇ. ನಿನ್ನ ಮುಖದಲ್ಲಿ ಏನೋ ಟೆನ್ಷನ್ ಕಾಣ್ತಿದೆ. ಏನಾಯ್ತು? ಚೇಚೆ, ಹಾಗೇನಿಲ್ಲ. 2 ಸಲ ಕೂಗಿದ್ರು ಮಾತಾಡಿಲ್ಲ ಅಂದರೆ ಏನರ್ಥ? ರಾಧಿಕಾ, ಅದಲ್ಲದೆ ನೀನೇ ಡಾಕ್ಟ್ರು, ಬೇರೆಯವ್ರ ಟೆನ್ಷನ್ ಓಡಿಸೋಳು ನೀನು. ನೀನೇ ಇಷ್ಟು ಟೆನ್ಷನ್ ಮಾಡಿಕೊಂಡ್ರೆ ಹೇಗೆ ಹೇಳು? ಪ್ರಿಯಾ ಮದುವೆ ಬಗ್ಗೆ ಏನಾದರೂ ಟೆನ್ಷನ್ ಮಾಡ್ಕೊಂಡಿದ್ಯಾ? ಹೌದು ಅಂದರೆ ಯಾಕೆ ಏನು ಅಂತ ಪ್ರಶ್ನೆ ಕೇಳ್ತಾರೆ.
ನಾನು ನಾರ್ಮಲ್ ಆಗೇ ಇದ್ದೀನಿ. ಹಾಗೆ ಸುಮ್ಮನೆ ಅಪ್ಪನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ರಾಧಿಕಾ, ಅದನ್ನ ತುಂಬಾ ತಲೆಗೆ ಹಚ್ಕೋಬೇಡ, ಸರಿನಾ? ಹೌದು, ಒಂದ್ಸಲ ತಲೆಗೆ ಡಿಕ್ಕಿ ಹೊಡೆದ್ರೆ ಕೊಂಬರುತ್ತಂತಾರೆ, ನಿಜಾನಾ? ಇದನ್ನೆಲ್ಲ ನೀವು ನಂಬ್ತೀರಾ? ನಮ್ದೇ ಇದ್ರೂನು ಕೊಂಬಂದ್ರೆ ಎಷ್ಟು ದರಿದ್ರವಾಗಿ ಕಾಣ್ತೀವೋ ಯೋಚನೆ ಮಾಡು. ಅಬ್ಬಾ, ನಕ್ಬಿಟ್ಟಿಯಲ್ಲ. ಸರಿ ಸರಿ, ಲೇಟ್ ಆಗಿದೆ, ಮಲ್ಕೊಳ್ಳೋಣ ಬಾ. ಸುಜಾತ, ಈಗ ನನಗೆ ತುಂಬಾ ಸಂತೋಷ ಆಗ್ತಿದೆ ಸುಜಾತ. ಪ್ರಾಣನೇ ತೆಗೆಯೋ ರೋಗ ಬಂದಿದ್ರೂ ಕೂಡ ಕಡೆ ಪಕ್ಷ ಒಬ್ಬ ಮಗಳು ಮದುವೆನಾದ್ರೂ ನೋಡೋ ಅದೃಷ್ಟ ನನಗಿರ್ಲಿಲ್ವೇನೋ ಅನ್ಕೊಂಡಿದ್ದೆ. ದೊಡ್ಡ ಮಗಳು ಮದುವೆ ಕಣ್ಣಾರೆ ನೋಡಿದೆ. ಇವಾಗ ಎರಡನೇ ಮಗಳು ಮದುವೆನೂ ಮುಂದೆ ನಿಂತು ನಡೆಸ್ತಾ ಇದ್ದೀನಿ. ದೊಡ್ಡ ಅಳಿಯನ್ ತರನೇ ಚಿಕ್ಕ ಅಳಿಯನು ತುಂಬಾ ಒಳ್ಳೆಯವನೇ ಸಿಕ್ಕಿದಾನೆ. ನಾನು ಅದೃಷ್ಟವಂತ ಸುಜಾತ, ತುಂಬಾ ಅದೃಷ್ಟವಂತ. ಏನ್ ಮಾಡೋದು ಹೇಳು ಸುಜಾತ, ವಿಧಿಗೆ ತಲೆಬಾಗೋದು ತಪ್ಪಿದ್ದಲ್ವಲ್ಲ. ನಾವು ಪ್ರಿಯಾ ಪ್ರಿಯಾ, ಏನಾಯ್ತು? ಅಪ್ಪಂಗೆ ರೋಗ ಅಂತಿದಾರಲ್ಲ? ಪ್ರಿಯಾ, ಅಂಥದ್ದೇನೂ ಇಲ್ಲಮ್ಮ. ಸಾಕಮ್ಮ, ನನ್ನಿಂದ ನಿಜ ಮುಚ್ಚಿಟ್ಟಿದ್ ಸಾಕು. ಇದಕ್ ಮುಂಚೆ ಕೂಡ ನೀನು ಅಕ್ಕ 2-3 ಸಲ ನನ್ನ ಮುಂದೆ ಹೀಗೆ ಕವರ್ ಮಾಡಿದ್ರಿ. ನಿಜ ಹೇಳ್ಬಿಡಿ, ಅಪ್ಪಂಗೆ ಏನ್ ಪ್ರಾಬ್ಲಮ್ಮು? ಅಮ್ಮ ಪ್ರಿಯಾ, ಅಂಥದ್ದೇನೂ ಇಲ್ಲಮ್ಮ. ಹೇಳ್ದೆ ಹೋದ್ರೆ ನನ್ ಮೇಲೆ ಆಣೆ ಅಪ್ಪ. ಪ್ರಿಯಾ, ಹಾಗೆಲ್ಲ ಮಾತಾಡ್ಬೇಡ. ಬೇಡಮ್ಮ, ಹಾಗೆಲ್ಲ ಮಾತಾಡಬಾರ್ದು. ನಿಜ ಏನಂತ ಹೇಳ್ತೀನಮ್ಮ. ಒಂದಿನ ಕೆಮ್ಮು ತುಂಬ ಜಾಸ್ತಿ ಆಗಿ ಹಾಸ್ಪಿಟಲ್ಗೆ ಹೋದ್ವಿ. ಡಾಕ್ಟರ್ ಚೆಕಪ್ ಮಾಡಿ ಕ್ಯಾನ್ಸರು ಅಂತ ಹೇಳಿದ್ರು. ಅಳ್ಬೇಡಮ್ಮ. ಅಪ್ಪಂಗೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ನಂಗೆ ಯಾಕೆ ಹೇಳಿಲ್ಲ ಅಮ್ಮ? ಭಾವಂಗೂ ಗೊತ್ತಾಗಿರೋ ವಿಷಯ ನಂಗೆ ಯಾಕೆ ಗೊತ್ತಾಗಿಲ್ಲ ಅಮ್ಮ? ಯಾಕೆ ನೀವು ನಿಜ ಮುಚ್ಚಿಟ್ಟು ನನ್ನ ಹುಚ್ಚಿ ಮಾಡ್ಬಿಟ್ರಿ? ಅಮ್ಮ ಪ್ರಿಯಾ, ನೀನ್ ತಡ್ಕೊಳ್ಳಲ್ಲ ಅಂತಾನೆ ಹೇಳಿಲ್ಲಮ್ಮ. ಪ್ರಿಯಾ, ನನ್ನ ಮಾತು ಕೇಳಮ್ಮ. ಪ್ರಿಯಾ, ನಿಮ್ಮಪ್ಪನ್ಗೆ ಎಷ್ಟು ದೊಡ್ಡ ಕಾಯಿಲೆ ಇದೆ ಅಂತ ಗೊತ್ತಾದ್ರೆ ನೀನ್ ಬೇಜಾರು ಮಾಡ್ಕೋತೀಯ ಅಂತ ಹೇಳಲಿಲ್ಲ ಕಂದ. ಅಳ್ಬೇಡಮ್ಮ, ನನ್ನ ಬಂಗಾರ ಅಲ್ವಾ, ಅಳ್ಬೇಡ. ಹಾಗಾದ್ರೆ ನಂಗೆ ಮದ್ವೆನೇ ಬೇಡ. ಅಪ್ಪಂಗೆ ಇಷ್ಟು ದೊಡ್ಡ ಕಾಯಿಲೆ ಇರುವಾಗ ನನ್ ಮದ್ವೆ ಹೇಗ್ ಮಾಡ್ಕೊಳ್ಳಿ? ನನಗ್ ಮದ್ವೆ ಬೇಡ, ನನ್ ಮದ್ವೆ ಮಾಡ್ಕೊಳ್ಳಲ್ಲ. ಪ್ರಿಯಾ, 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 ಏನ್ರಿ, ಎಲ್ಲಿ ಹೋಗ್ತಿದ್ದೀರಾ?
ಏನ್ರಿ ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಹೌದು ಸುಜಾತ, ನನಗಿರೋ ಕಾಯಿಲೆ ಬಗ್ಗೆ ಪ್ರಿಯನ್ ಗೊತ್ತಾಗಿರೋ ಥರ ಕನ್ಸ್ ಬಿತ್ತು. ಈ ಮದುವೆ ಆಗೋವರೆಗೂ ಈ ನಿಜ ಅವಳಿಗೆ ಗೊತ್ತಾಗಬಾರ್ದು. ಹಾಗೆ ಆಗ್ಲಿರಿ. ಇಷ್ಟು ದಿನನೇ ತಿಳಿಸಿಲ್ಲ, ಇನ್ ಸ್ವಲ್ಪ ದಿನ ಸುಮ್ಮನೆ ಇರಲ್ವಾ? ಇದನ್ನೆಲ್ಲ ಮರ್ತ್ಬಿಡಿ. ನೀವು ಆರಾಮಾಗಿ ನಿದ್ದೆ ಮಾಡಿ. ಬನ್ನಿ ಹೋಗೋಣ. ಹೇಗಿದ್ದೀರಮ್ಮ? ಚೆನ್ನಾಗೇ ಇದೀವಿ. ಶಕುಂತಲಾ ದೇವಿಯವರಿದ್ದಾರಾ? ಕೃಷ್ಣಮೂರ್ತಿಯವರೇ, ನಮಸ್ಕಾರ ನಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ವಿಷಯ? ಒಂದು ಮುಖ್ಯವಾದ ವಿಷಯನ ನಿಮ್ಗೆ ಹೇಳಿ ಆ ಸಂತೋಷನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದ್ವಿ. ಹಾ, ಎಲ್ಲ ಮುಗಿದ್ಮೇಲೆ ಈಗ ಮುಖ್ಯವಾದ ವಿಷಯ ಏನಿದೆ? ಸಂತೋಷ ಹಂಚ್ಕೊಳ್ಳೋದ್ರಲ್ಲೇನಿದೆ? ಅಷ್ಟಕ್ಕೂ ನಮ್ಮ ಅತ್ತಿಗೆ ನಿಮ್ಗೆ ನೆನಪಿದ್ರಲ್ವಾ? ಅಲಿವೇಣಿ, ನೀನ್ ಸುಮ್ನಿರು. ನೀವ್ ಹೇಳಿ. ಪ್ರಿಯಾಗೆ ಸಂಬಂಧ ಬಂದಿದೆ ಅದಕ್ಕೆ. ಕೇಳಿಸ್ಕೊಂಡ್ರ ಅದ್ಕೆ? ಅವ್ರು ಮಾತಾಡ್ಕೊಂಡ್ಬಿಟ್ಟು ಸಂಬಂಧ ನಿಶ್ಚಯ ಮಾಡ್ಕೊಂಡು ಮಾತಿನ ವರ್ಷಗೆ ಅಂತ ಈಗ ಹೇಳ್ತಿದ್ದಾರೆ. ಹೆಣ್ ಕೊಟ್ಟಿರೋ ಮನೆಯವ್ರಿಗೆ ಹಿಂಗೇನ ಮರ್ಯಾದೆ ಕೊಡೋದು? ಬೀಗ್ರಿಗೂ ಅಳಿಯಂದ್ರಿಗೂ ಹೇಳಿ ಅವ್ರನ್ನು ಗಣ್ಣು ನೋಡೋದಿಕ್ ಬರೋದಿಕ್ ಹೇಳಿ ಅವ್ರಿಗೆ ಹಿಡಿಸಿದ್ಮೇಲೆನೆ ಅಲ್ವಾ ಸಂಬಂಧ ಕುದುರಿಸ್ಕೊಳ್ಳೋದು? ನಿಮ್ಗೆ ಇಷ್ಟ ಬಂದಂಗ್ ನೀವೇ ತೀರ್ಮಾನ ತಗೊಂಡ್ಬಿಟ್ಟು ಇವಾಗ ಬಂದು ಹೇಳಿದ್ರೆ ಹೇಗ್ರಿ ಸರಿ ಹೋಗುತ್ತೆ? ಅಂತದೇನು ಇಲ್ಲ ರೀ. ಯಾಕ್ರಿ ಇವಾಗಿಂತ ಕಣ್ಣೋರ್ಸೋ ಮಾತುಗಳು? ಪಾಪ ನಮ್ಮ ಅತ್ಕೆ ನಿಮ್ ಚಿಕ್ಕ ಮಗಳನ್ನ ಮಗಳ ತರ ನೋಡ್ಕೊಂಡು ತಾನೇ ಮುಂದೆ ನಿಂತು ಅದ್ದೂರಿಯಾಗಿ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ರು. ನೀವ್ ನೋಡಿದ್ರೆ ಬೆಲೆನೇ ಕೊಡ್ತಿಲ್ಲ. ಅಯ್ಯೋ, ನೀವು ಅಪಾರ್ಥ ಮಾಡ್ಕೋತಾ ಇದ್ದೀರಾ. ಚಿಕ್ಕ ಮಗಳಿಗೆ ಸಂಬಂಧ ಬಂದಿದ್ ನಿಜನೇ ಆದ್ರೂ ನಾವಿನ್ನೂ ಸಂಬಂಧ ನಿಶ್ಚಯ ಮಾಡಿಲ್ಲಮ್ಮ. ಶಕುಂತಲಾ ದೇವಿಯವರೇ, ನಮ್ಮ ಮನ್ಸಲ್ಲಿ ನಿಮ್ ಬಗ್ಗೆ ಯಾವಾಗ್ಲೂ ಗೌರವ ಇರುತ್ತೆ. ಅಪ್ಪಿತಪ್ಪಿನೂ ನಿಮ್ ಬೆಲೆ ಕಮ್ಮಿ ಆಗಲ್ಲ. ನಿಮ್ ನಿರ್ಧಾರನೇ ನಮ್ಗೆ ದಾರಿದೀಪ. ನಿಜ ಏನಂದ್ರೆ ಪ್ರಿಯಾಗೆ ಸಂಬಂಧ ಬರುತ್ತೆ ಅಂತ ನಮ್ಮ ಸಣ್ಣ ಸೂಚನೆನೂ ಇರಲಿಲ್ಲ. ಇಲ್ಲಾಂದ್ರೆ ನಿಮ್ಗೂ ಅಳಿಯಂದ್ರಿಗೂ ಹೇಳ್ದೇನೆ, ನೀವಿಲ್ದೇನೆ ಸಂಬಂಧ ಯಾಕೆ ಮಾತಾಡ್ತಿದ್ವಿ? ಅಮರ್ ನಮಗೂ ಒಂದು ಮಾತನ್ನು ಹೇಳ್ದೇನೆ ತಂದೆ ತಾಯಿ ಜೊತೆ ಬಂದು ಪ್ರಿಯನ್ ಮದುವೆ ಮಾಡ್ಕೋತೀನಿ ಅಂತ ಕೇಳ್ದ. ಅದಕ್ಕೆ ನಿಮ್ಗೆ ಹೇಳೋಷ್ಟು ಸಮಯನೂ ಸಿಗ್ಲಿಲ್ಲ. ಈಗಲೂ ಕೂಡ ನೀವು ಒಪ್ಕೊಂಡ್ರೇನೆ ನಿಮ್ಮ ಕಣ್ಮುಂದೆನೇ ಪ್ರಿಯ ಮದುವೆ ನಡಿಬೇಕು. ನನ್ನ ತಂಗಿ ಒಪ್ಕೊಳ್ದೇ ಇದ್ರೆ ಮದುವೆ ನಿಲ್ಲಿಸ್ಬಿಡ್ತೀರಾ? ನೀವು ಈ ಸಂಬಂಧದ ಬಗ್ಗೆ ಪ್ರಿಯಾ ಅಭಿಪ್ರಾಯ ಕೇಳಿದ್ರಾ? ಕೇಳಿದ್ವಿ ಅದಕ್ಕೆ. ಅವಳು ಇಷ್ಟ ಅಂದ್ಲು. ಅಮರ್ ತುಂಬಾ ಒಳ್ಳೆ ಹುಡುಗ. ಅವರಿಬ್ಬರಿಗೂ ಈಡೋ ಜೋಡು ಚೆನ್ನಾಗಿರುತ್ತೆ. ಹಾಗಾದ್ರೆ ಈ ಸಂಬಂಧ ಪಕ್ಕಾ ಮಾಡ್ಕೊಳ್ಳಿ. ಈ ಸಂಬಂಧ ನಮ್ಗಿಷ್ಟ ಅಂತ ಈಗಲೇ ಅಮರ್ ಮನೆಯವ್ರಿಗೆ ಹೇಳ್ಬಿಡ್ತೀನಿ. ಹೇಳ್ಬಿಡಿ. ರಾಧಿಕಾನು ಅಳಿಯಂದ್ರು ಇಲ್ವಾ ಅದಕ್ಕೆ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಓ,
ಸರಿ, ನನಗೂ ಸ್ವಲ್ಪ ಕೆಲಸ ಇದೆ. ಈ ಸ್ವೀಟ್ಸ್ ತಗೊಳ್ಳಿಮ್ಮ.